ವಿಸ್ಮಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮ್ಮ ಪರಿಸರವನ್ನು ನೋಡ್ತಾ ಏನು ಏಕೆ ಹೇಗೆ ಅನ್ನುವ ಪ್ರಶ್ನೆಗಳನ್ನು ಕೇಳ್ತಾ ವಿಜ್ಞಾನವನ್ನು ಹೇಗೆ ಸುಲಲಿತವಾಗಿ ಕಲಿಬಹುದು ಅನ್ನೋದನ್ನು ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಹಾಗೆಯೇ ವಿಶ್ವೇಶ್ವರಯ್ಯ ಮ್ಯೂಸಿಯಮಲ್ಲಿರುವಂತಹ ಕೆಲವೊಂದು ಕುತೂಹಲಕಾರಿ ಆಗಿರುವಂತಹ ಪ್ರಯೋಗಗಳನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಹಾಗೆ ಈ ಸಂಚಿಕೆಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನು ತಿಳಿಸ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರೀತಿಯ ವೀಕ್ಷಕರೇ, ನಾವಿವತ್ತು ಎಲ್ಲಿದ್ದೀವಿ? ಅಡುಗೆ ಏನ್ ಹೇಳ್ಕೊಡ್ತಾ ಇದ್ದೀನಾ ನಿಮ್ಗೆ? ಇಲ್ಲ, ಆದ್ರೆ ಅಡುಗೆ ಮಾಡ್ತಾ ಹೇಗೆ ವಿಜ್ಞಾನವನ್ನ ಕಲಿಬಹುದು ಅನ್ನೋದನ್ನ ನಿಮ್ಗೆ ಈ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡ್ತೀವಿ. ರೆಡಿನಾ ನೀವು? ಇವತ್ ತಿಂಡಿಗೆ ನಾವ್ ಇಡ್ಲಿ ಮಾಡೋಣವಾ ದೋಸೆ ಮಾಡೋಣವಾ? ಯಾರಿಗೆ ಇಡ್ಲಿ ಇಷ್ಟ? ಓಕೆ, ಗುಡ್. ಎಷ್ಟು ಇಡ್ಲಿ ಬೇಕು ಲಾಸ್ಯ ನಿನ್ಗೆ? ಸೊ ಇಡ್ಲಿ ಪಾತ್ರವನ್ನು ತಗೊಂಡು ಫಸ್ಟ್ ಏನ್ ಮಾಡ್ತೀವಿ? ನೀರ್ ಹಾಕ್ತಿವಿ. ಯಾಕೆ ನೀರ್ ಹಾಕ್ತಿವಿ? ಬಾಯ್ಲ್ ಆಗುತ್ತೆ. ಓಕೆ, ಸೊ ನಾವ್ ಈ ತರ ನೀರ್ ಹಾಕಿದಾಗ ಓಕೆ ಇದರಲ್ಲಿ ನೀರ್ ಏನಾಗಿ ಕನ್ವರ್ಟ್ ಆಗುತ್ತೆ? ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ನಾವ್ ಇಡ್ಲಿಯನ್ನ ಸ್ಟೀಮ್ ಅಲ್ಲಿ ಬೇಯಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗಟ್ಟಿ ಇಡ್ಲಿ ಬೇಕಾ ಸಾಫ್ಟ್ ಆಗಿರೋ ಇಡ್ಲಿ ಬೇಕಾ? ಸಾಫ್ಟ್ ಆಗಿ ಇಡ್ಲಿ ಅಲ್ವಾ? ಸೊ ನಾವೀಗ ಇಡ್ಲಿಯನ್ನ ಬೇಯಿಸೋವಾಗ ಏನ್ ಮಾಡ್ಬೇಕು? ಹಿಟ್ಟನ್ನ ಹಾಕಿ ಇಲ್ಲಿ ಇಡ್ತೀವಿ ಅಲ್ವಾ? ಈ ಹಿಟ್ಟಿನ ಪಾತ್ರ ನೀವು ಕರೆಕ್ಟ್ ಆಗಿ ನೋಡಿದೀರಾ? ಇಲ್ಲಿ ಯಾಕೆ ಪ್ಲಾಸ್ಟಿಕ್ ಇರುತ್ತೆ? ಕೈ ಸುಡಬಾರ್ದು ಅಂತ ಹೇಳಿದ್ರೆ ಅದು ಯಾವ ಮೆಟೀರಿಯಲ್? ಅದು ಪ್ಲಾಸ್ಟಿಕ್. ಇಲ್ಲಿ ಈ ಪ್ಲಾಸ್ಟಿಕ್ ಅನ್ನೋದು ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ನಮ್ ಕೈ ಸುಡಬಾರ್ದು ಅಲ್ವಾ? ಇಲ್ಲಾಂದ್ರೆ ಏನಾಗುತ್ತೆ? ಕಂಡಕ್ಷನ್ ಅಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಾವೀಗ ಇಟ್ಬಿಟ್ಟು ಹೀಗೆ ಮುಚ್ಚೋಣ, ಸರಿನಾ? ಏನಾಗತ್ತೆ ಅಂತ ಒಂದು 5 ನಿಮಿಷ ಬಿಟ್ಟು ನಾವೆಲ್ಲರೂ ನೋಡೋಣ, ಸರಿನಾ? ಅದ್ರ ಮೊದಲು ನಿಮ್ಗೆಲ್ರಿಗೂ ಇವಾಪರೇಷನ್ ಬಗ್ಗೆ ಗೊತ್ತಿದೆಯಾ? ಇವಾಪರೇಷನ್ ಕೇಳಿದ್ದೀರಾ? ಮಳೆ ಹೇಗ್ ಬರುತ್ತೆ ಲಾಸ್ಯ? ಫಸ್ಟ್ ಸಣ್ಣ ನೀರನ್ನ ಬಾಯ್ಲ್ ಮಾಡ್ಕೊತ್ತೆ, ಆಮೇಲೆ ಅದು ಇವಾಪರೇಟರ್. ಅಲ್ವಾ? ಇಲ್ಲೂ ನಾವೀಗ ನೀರನ್ನ ಬಾಯ್ಲ್ ಮಾಡ್ತಾ ಇದೀವಿ ಅಲ್ವಾ? ಸಮುದ್ರದ ನೀರಿದೆ ಅಲ್ವಾ? ಯಾವ ಟೇಸ್ಟಿಂಗ್ ಇರುತ್ತೆ? ಉಪ್ಪು. ನಿಮ್ಗೆ ಮೆರಿಯಾ ಟೆಲ್ಕಸ್ ಅನ್ನೋ ಸೈಂಟಿಸ್ಟ್ ಗೊತ್ತಿದ್ಯಾ? ಅವರನ್ನ ಸನ್ ಕ್ವೀನ್ ಅಂತ ಹೇಳ್ತಾರೆ. ಅವರು ಈ ತರ ನೀರನ್ನ ಬಾಯ್ಲ್ ಮಾಡಿದಾಗ ಇಲ್ಲಿಗೆ ನೀವು ಮುಚ್ಚಳದಲ್ಲಿ ನೀವು ನೋಡ್ಬೋದು ನೀರ ಹನಿಗಳು ಕಾಣಿಸುತ್ತೆ ಅಲ್ವಾ? ಸೊ ಅದೇ ತರ ಕಂಡೆನ್ಸೇಷನ್ ಆಗಿರೋದನ್ನ ನೋಡಿ ಉಪ್ಪು ನೀರಿನಿಂದ ಸಿಹಿ ನೀರನ್ನ ಮಾಡಬಹುದು ಅನ್ನೋ ಟೆಕ್ನಾಲಜಿನ ಡೆವಲಪ್ ಮಾಡಿದ್ರು. ಅಂದ್ರೆ ಅಡುಗೆ ಮನೆಯಲ್ಲಿ ಯಾವುದೋ ಒಂದು ಪ್ರಶ್ನೆ ನೀವು ಅದಕ್ಕೆ ಉತ್ತರವನ್ನ ಹುಡುಕ್ತಾ ಹೋದಾಗ ಯಾವುದೋ ಒಂದು ದೊಡ್ಡ ಆವಿಷ್ಕಾರ ಕೂಡ ಆಗ್ಬಹುದು, ಸರಿನಾ? ಅದರಿಂದ ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಏನಾಗತ್ತೆ ಅಂತ. ಓಕೆನಾ? ಈಗ ಇಡ್ಲಿಗೆ ಏನ್ ಮಾಡೋಣ? ಚಟ್ನಿ ಮಾಡೋಣವಾ ಸಾಂಬಾರ್ ಮಾಡೋಣವಾ? ಇವತ್ತು ಎಲ್ರಿಗೂ ಸಾಂಬಾರೇನಾ? ಓಕೆ, ಸಾಂಬಾರ್ ಹೆಂಗ್ ಮಾಡ್ತಾರೆ ನಿಮ್ಮಮ್ಮ? ಬೇಳೆ ಹಾಕ್ತಾರಾ? ಸರಿ, ಬೇಳೆ ಬೇಯಿಸ್ಕೊಳ್ಳೋಣ. ಆಮೇಲೆ ಯಾವ ತರಕಾರಿ ಏನ್ ಹಾಕೋದು ಅಂತ ಡಿಸೈಡ್ ಮಾಡೋಣ, ಸರಿನಾ? ಓಕೆ, ಅಲ್ಲಿ ಕುಕ್ಕರ್ ಇದೆ ಅಲ್ಲ, ಕೊಡು ನೀನು. ನಾವು ಸಾಂಬಾರ್ ಮಾಡೋದಕ್ಕೆ ಬೇಳೆ ಯೂಸ್ ಮಾಡ್ತೀವಲ್ಲ, ಅದು ಪ್ರೆಷರ್ ಕುಕ್ಕರ್ ಅಲ್ಲಿ ಯಾಕೆ ಬೇಗ ಬೇಯುತ್ತೆ, ಆಮೇಲೆ ನಾರ್ಮಲ್ ಪಾತ್ರೆಯಲ್ಲಿ ಬೇಗ ಬೇಯಲ್ಲ? ವೆರಿ ಗುಡ್ ಪ್ರಶ್ನೆ. ಈಗ ನಾವು ಕೊಡು ನನಗೆ ಬೇಳೆ ಕೊಡು. ಈ ಕುಕ್ಕರನ್ನ ನೀವು ಕರೆಕ್ಟ್ ಆಗಿ ನೋಡಿದ್ದೀರಾ? ಇದರಲ್ಲಿ ಒಂದು ಗ್ಯಾಸ್ಕೆಟ್ ಇರುತ್ತೆ ಅಲ್ವಾ? ಈ ಕುಕ್ಕರನ್ನ ನಾವು ಹೀಗೆ ಕರೆಕ್ಟ್ ಆಗಿ ಲಿಡ್ ಅಲ್ಲಿ ನಾವು ಕ್ಲೋಸ್ ಮಾಡ್ತೀವಿ ಅಲ್ವಾ? ಯಾವಾಗ ಏನಾಗುತ್ತೆ? ಈಗ ನಾವು ಬೇಳೆನ ಹೇಗೆ ಬೇಯಿಸ್ತೀವಿ? ನೀರ್ ಹಾಕ್ತಿವಿ ಅಲ್ವಾ? ಸೊ ಆವಾಗ ನೀರ್ ಹಾಕಿದಾಗ ಇದ್ರಲ್ಲಿ ಹೇಗೆ ಕುದಿತಾ ಇದೆಯೋ ಹಾಗ್ಲೂ ಕೂಡ ಅದರಲ್ಲಿಯೂ ಕುದಿಯುತ್ತೆ. ಕುದಿಯೋದ್ರಿಂದ ಏನಾಗುತ್ತೆ? ನಾವು ಕ್ಲೋಸ್ ಮಾಡಿದಾಗ ಎಲ್ಲಾದ್ರೂ ಆ ಸ್ಟೀಮ್ ಹೊರಗೆ ಬರೋಕ್ ಸಾಧ್ಯತೆ ಇದೆಯಾ? ಇಲ್ಲ, ಬರೋದೇ ಇಲ್ಲ. ಆದ್ರಿಂದ ಅದರ ಒಳಗಿನ ಒತ್ತಡ ಜಾಸ್ತಿ ಆಗುತ್ತೆ. ಇಲ್ಲಿ ನಾರ್ಮಲ್ ಆಗಿ ನೀರ್ ಎಷ್ಟು ಡಿಗ್ರಿಯಲ್ಲಿ ಕುದಿಯುತ್ತೆ? ವೆರಿ ಗುಡ್, ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ ಅಲ್ವಾ? ಆದ್ರೆ ಕುಕ್ಕರ್ ಅಲ್ಲಿ ಏನಾಗುತ್ತೆ ಗೊತ್ತಾ? 120 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೀರು ಕುದಿಯುತ್ತೆ. ಅಂದ್ರೆ ನೀರು ಕುದಿಯೋದಕ್ಕೆ 120 ಡಿಗ್ರಿ ಸೆಲ್ಸಿಯಸ್ ಹೀಟನ್ನು ನಾವು ಕೊಡಬೇಕು. ಆದರೆ ಅದರ ಮೊದಲೇ ನಮಗೆ ಬೇಳೆ ಬೆಂದ್ಬಿಡುತ್ತೆ. ಅರ್ಥ ಆಯ್ತಾ ನಿಮಗೆ? ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಹೇಳ್ತೀನಿ. ನೀವೆಲ್ಲ ಬೆಟ್ಟದ ಮೇಲೆ ಹೋಗಿದ್ದೀರಾ?
ಓಕೆ, ಈಗ ನಾವು ಅನ್ನ ಮಾಡಬೇಕು ಅಂದ್ರೆ 1 ಗ್ಲಾಸ್ಗೆ ಎಷ್ಟು? 1 ಗ್ಲಾಸ್ ಅಕ್ಕಿ ತಗೊಂಡ್ರೆ 2 ಗ್ಲಾಸ್ ನೀರ್ ಹಾಕ್ತಿವಿ, ಅಥವಾ 3 ಗ್ಲಾಸ್ ಯಾವ ಅಕ್ಕಿ ಯೂಸ್ ಮಾಡ್ತೀವಿ ಗೊತ್ತಿದ್ಯಾ ನಿಮ್ಗೆ? ಆದ್ರೆ ನೀವು ಬೆಟ್ಟದ ಮೇಲೆ ಹೋಗಿ ಏನಾದ್ರೂ ಅಡ್ಗೆ ಮಾಡ್ಬೇಕು ಅಂದ್ರೆ ಜಾಸ್ತಿ ನೀರ್ ಬೇಕಾಗತ್ತೆ. ನಿಮಗ್ ಮೌಂಟ್ ಎವರೆಸ್ಟ್ ಕೇಳಿದೀರಾ? ಎಷ್ಟು ಹೈಟ್ ಇದೆ ಅದು? ತುಂಬಾ ಹೈಟ್ ತುಂಬಾ ಹೈಟ್ ಅಂದ್ರೆ ಎಷ್ಟು ಗೊತ್ತಾ ನಿಮ್ಗೆ? ಈ ಬಿಲ್ಡಿಂಗ್ ಅಂತ ತಗೊಂಡ್ರೆ ನಾವು ಒಂದ್ ಮನೆ ಹತ್ತತ್ರ 10 ಫೀಟ್ ಇರ್ಬೋದು. ಮೌಂಟ್ ಎವರೆಸ್ಟ್ ಅನ್ನೋದು ಹತ್ತತ್ರ 29,000 ಫೀಟ್ ಇದೆ. ಹಾ, ಅರ್ಥ ಆಯ್ತಾ? ಇನ್ ಕೇಸ್ ನೀವೇನಾದ್ರೂ ಮೌಂಟ್ ಎವರೆಸ್ಟ್ ಮೇಲೆ ಹೋಗ್ಬಿಟ್ಟು ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಜಾಸ್ತಿ ನೀರು ಬೇಕಾಗತ್ತೆ. ಅಲ್ಲಿ ನೀರು 60 ಡಿಗ್ರಿ ಸೆಲ್ಸಿಯಸ್ಗೆ ಕುದಿಯೋದಕ್ಕೆ ಶುರುವಾಗತ್ತೆ. ಅದ್ಯಾಕೆ? ಒಳ್ಳೆ ಪ್ರಶ್ನೆ ಕೇಳಿದೆ ಅನ್ಯ. ಲಾಸ್ಟ್ ಇಯರ್ ನಿನ್ಗೂ ಗೊತ್ತಿದೆ ಅಲ್ವಾ, ವಾತಾವರಣದ ಗೊತ್ತಿದೆಯಾ ನಿನಗೆ? ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಲ್ರಿಗೂ ಗೊತ್ತಿದೆ ಅಲ್ವಾ? ಈಗ ಮೇಲ್ಗಡೆ ಹೋಗ್ತಾ ಇರುವ ಹಾಗೆ ಅಟ್ಮಾಸ್ಫಿಯರಿಕ್ ಕಡಿಮೆ ಆಗತ್ತಾ ಜಾಸ್ತಿ ಆಗತ್ತಾ? ಕಡಿಮೆ ಆಗತ್ತೆ. ಸರಿ, ಆದ್ರೆ ಏನಾಗತ್ತೆ? ಕುದಿಯೋ ಬಿಂದು ಕಡಿಮೆ ಆಗ್ಬೇಕು, ಸರಿನಾ? ಹಾಗಿದ್ರೆ ಇಡ್ಲಿ ಬೇಯ್ತಾ ನೋಡೋಣವಾ? ಬೇಗ ನೋಡೋಣ. ಸೊ ನಿಮ್ಗೆ ಎಲ್ರಿಗೂ ಹಸುವಾಗ್ತಿದ್ಯಾ? ಇಡ್ಲಿ ಬೇಕಾ? ನೋಡಿ, ಈಗ ಏನಿದು ಬರ್ತಾ ಇರೋದು? ಸ್ಟೀಮ್ ಅಲ್ವಾ? ಯಾವಾಗ್ಲೂ ನಿಮ್ಗೆ ಹಾಟ್ ಏರ್ ಮೇಲಕ್ ಹೋಗುತ್ತಾ ಕೆಳಗೆ ಹೋಗೋದಾ? ಮೇಲಕ್ ಹೋಗುತ್ತೆ, ಸರಿನಾ? ಇಲ್ಲಿ ಏನಾಗಿದೆ? ನೀವು ಎವಾಪರೇಟ್ ಆಗಿರುವಂತಹ ನೀರು ಇಲ್ಲಿ ದ್ರವೀಕರಣಗೊಂಡಿದೆ, ಅಂದ್ರೆ ಕಂಡೆನ್ಸೇಷನ್ ಆಗಿದೆ, ಸರಿನಾ? ಹಾಗಿದ್ರೆ ಸೊ 1-2 ನಿಮಿಷ ಬಿಟ್ಬಿಟ್ಟು ಇಡ್ಲಿ ಅಂತ ತಿನ್ನೋಣ, ಸರಿನಾ? ಹಾಲು ಬೇಕು. ಹೌದಾ ಲಾಸ್ಯ? ಸರಿ, ಹಾಗಿದ್ರೆ ಹಾಲು ಕಾಸ್ಬಿಟ್ಟು ಕೊಡ್ತೀನಿ, ಸರಿನಾ? ನಿಮ್ಗೆಲ್ರು ನೀವೇ ಮಾಡ್ಕೊಳ್ಳೋದ ಮನೆಯಲ್ಲಿ? ಅಮ್ಮ ಮಾಡ್ಕೊಡ್ತಾರಾ? ಅಮ್ಮ ಮಾಡ್ಕೊಡ್ತಾರೆ. ಅದ್ ಲೈಟರ್ ಇಂದ ಅದ್ ಹೆಂಗೆ ಲೈಟ್ ಆಯ್ತು ಬರ್ನರ್? ಹಾ, ಈಗ ನಿಮ್ಗೆ ಪ್ರಶ್ನೆ ಬರ್ತಿದ್ಯಾ? ಏನಾಗತ್ತೆ ಅಂತ ಹೇಳಿದ್ರೆ, ಸ್ಪಾರ್ಕ್ ಕಾಣಿಸ್ತಿದ್ಯಾ? ಹಾ, ಇದರ ಒಳಗೆ ಫೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಇದೆ. ನಾವ್ ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ? ಅದರ ಮೇಲೆ ಪ್ರೆಷರ್ ಹಾಕ್ತೀವಿ. ಈ ಕ್ರಿಸ್ಟಲ್ ಹೆಂಗೆ ಅಂತ ಹೇಳಿದ್ರೆ, ನಾವು ಪ್ರೆಷರ್ ಅಥವಾ ಫೋರ್ಸ್ ಅನ್ನ ಅಪ್ಲೈ ಮಾಡಿದಾಗ ಸ್ಪಾರ್ಕ್ ಅನ್ನ ಬಿಡುಗಡೆ ಮಾಡುತ್ತೆ, ಸರಿನಾ? ನಿಮ್ ಕಾಣಿಸ್ತಿದ್ಯಾ ಇಲ್ಲಿ ಸ್ಪಾರ್ಕ್? ಆದ್ರೆ ಅಮ್ಮ ಇಲ್ದೆ ಇದನ್ನೆಲ್ಲ ಓಪನ್ ಮಾಡಿ ನೋಡಕ್ ಹೋಗ್ಬೇಡಿ, ಸರಿನಾ? ಓಕೆ. ಬೆಂಕಿ ಕಡ್ಡಿ ಗೀರ್ದಾಗ ಬೆಂಕಿ ಹೇಗೆ ಬರುತ್ತೆ? ನೀವು ದೇವ್ರ ಮನೇಲಿ ದೀಪ ಹಚ್ಚೋಕೆ ಬೆಂಕಿ ಕಡ್ಡಿ ಯೂಸ್ ಮಾಡ್ತೀರಾ ಅನ್ಸುತ್ತೆ. ಈ ಬೆಂಕಿ ಪೊಟ್ಣದ ಮೇಲ್ಗಡೆ ಇಲ್ಲಿ ಮುಟ್ಟದಾಗ ಹೇಗಿರುತ್ತೆ? ರಫ್ ಆಗಿರುತ್ತೆ ಅಲ್ವಾ? ಟ್ರೈ ಮಾಡಿ, ಪ್ರೇರಿತ್ ನೀನ್ ನೋಡು, ಸರಿನಾ? ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಮ್ಗೆ ರೆಡ್ ಫಾಸ್ಫರಸ್, ಸ್ಯಾಂಡ್, ಗ್ಲಾಸ್ ಪಾರ್ಟಿಕಲ್ಸ್ ಗಳನ್ನ ಯೂಸ್ ಮಾಡಿರ್ತಾರೆ. ನಾವು ಹೀಗೆ ಕೀರ್ದಾಗ ಏನಾಗುತ್ತೆ? ಹಚ್ಚತ್ತೆ. ಯಾಕೆ ಹತ್ತತ್ತೆ ಅಂತ ಹೇಳಿದ್ರೆ, ನಾವು ಹೀಗೆ ಕೀರ್ದಾಗ ಅಲ್ಲಿ ಫ್ರಿಕ್ಷನ್ ಇಂದಾಗಿ ಹೀಟ್ ಜನರೇಟ್ ಆಗುತ್ತೆ, ಸರಿನಾ? ಆಗ ಇದರಲ್ಲಿರುವಂತಹ ರೆಡ್ ಫಾಸ್ಫರಸ್ ವೈಟ್ ಫಾಸ್ಫರಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇದ್ರ ಸ್ಮೆಲ್ ನಿಮ್ಗೆ ಇಷ್ಟನಾ? ಈ ಸ್ಮೆಲ್ ಯಾಕೆ ಬರುತ್ತೆ ಗೊತ್ತಾ? ಸಲ್ಫರ್ ಇಂದ, ಸರಿ? ಸೊ ನೀವು ಆದ್ರಿಂದ ಬೆಂಕಿ ಪೊಟ್ನ ಯೂಸ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಯೂಸ್ ಮಾಡಬೇಕು, ಸರಿನಾ? ಅಟ್ಮಾಸ್ಫಿಯರಿಕ್ ಪ್ರೆಷರ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ನಿಮ್ಗೆ? ನೀವೇನಾದ್ರೂ ವಿಮಾನದಲ್ಲೆಲ್ಲ ಹೋಗೋವಾಗ ಇಂಕ್ ಪೆನ್ ಅನ್ನ ತಗೊಂಡು ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ ನಿಮ್ಗೆ? ಇಲ್ಲ, ಯಾಕೆಂದ್ರೆ ಪ್ರೆಷರ್ ಕಡಿಮೆ ಆಗ್ತಾ ಇರುವಾಗ ಇಂಕ್ ಇರುತ್ತೆ ಅಲ್ವಾ ಇಂಕ್ ಪೆನ್ ಅಲ್ಲಿ, ಅದು ಹೊರಗೆ ಬರೋ ಚಾನ್ಸಸ್ ಇರುತ್ತೆ, ಅರ್ಥ ಆಯ್ತಾ? ಆಮೇಲೆ ನಿಮ್ಗೆಲ್ರು ಹಾಲು ಕುಡಿತೀರಾ ದಿನ? ಹಾಲಿನಲ್ಲಿ ಏನಿರುತ್ತೆ ಗೊತ್ತಿದ್ಯಾ ನಿಮ್ಗೆ? ಇಲ್ಲ, ಸುಮ್ಮನೆ ಕುಡ್ಬಿಡ್ತೀರಾ ಅಲ್ವಾ? ಅದರಲ್ಲಿ 87% ನೀರಿರುತ್ತೆ. ಹಾಗೆ ಕಾರ್ಬೋಹೈಡ್ರೇಟ್, ಬೇಕಾಗಿರೋ ಖನಿಜ, ಪ್ರೋಟೀನ್ ಕೂಡ ಇರುತ್ತೆ. ಅದರಲ್ಲಿ ಒಂದು ಕೇಸನ್ ಅನ್ನೋ ಒಂದು ಪ್ರೋಟೀನ್ ಇದೆ. ನಿಮ್ಗೆ ಹಾಲಲ್ಲಿ ಕೆನೆ ಬಂದ್ರೆ ಇಷ್ಟನಾ? ಕೆನೆ ತಿಂತೀರಾ ನೀವು? ಇಷ್ಟ ಇಲ್ವಾ? ಹಾಲು ಬೇಕಿತ್ತು. ಸರಿ ಲಾಸ್ಯ, ಉಳ್ದಿರೋ ಹಾಲಲ್ಲಿ ನಿಮ್ಗೆ ಹಾಲು ಮಾಡ್ಕೊಡ್ತೀನಿ, ಸರಿನಾ? ಈಗ ಪ್ರಶ್ನೆ ಬಂದಿದೆ ಅಲ್ವಾ ನಿಮ್ಗೆ? ಸೊ ಏನಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಹಾಲಲ್ಲಿ 87% ನೀರಿದೆ ಅಲ್ವಾ? ಹಾಲನ್ನು ನಾವು ಕುದಿಸ್ತಿರುವಾಗ ಕೆನೆ ಫಾರ್ಮ್ ಆಗಿತ್ತು, ನೋಡಿದೀರಾ? ಅದು ಒಂಥರ ರಬ್ಬರ್ ಪ್ಲಾಸ್ಟಿಕ್, ರೈಟ್? ಒಂದು ತೆಳ್ಳನೆ ಪದರವನ್ನ ಮಾಡುತ್ತೆ. ಅದ್ರಲ್ಲಿ ಉಳಿದಿರುವಂತಹ ನೀರೇನಿದೆ ಅಲ್ವಾ ಲಾಸ್ಯ, ಅದ್ರಲ್ಲಿ ಉಳಿದಿರುವ ನೀರು ಆವಿಯಾಗ್ತಾ ಇರುತ್ತೆ. ಆವಿಯಾದಾಗ ಏನಾಗುತ್ತೆ? ಒತ್ತಡ ಇರುತ್ತೆ. ಆ ಒತ್ತಡದಿಂದಾಗಿ ಹಾಲು ಉಕ್ಕತ್ತೆ. ಸರಿ, ಉಳಿದ ಹಾಲಿಗೆ ನಿನ್ಗೆ ಕೊಡ್ಲಾ? ನಾನು ಸಕ್ಕರೆ ಹಾಕ್ಬಿಟ್ಟು ಕೊಡ್ತೀನಿ. ಲೋಟದಲ್ಲಿ ಕುಡಿತೀಯ ಹಾಲು? ಇಲ್ಲ, ವೈಟ್ ಕಲರ್ ಇದೆ.
ನಾನು ನನ್ನ ಮನೇಲಿ ನೋಡ್ತೀನಿ, ಯಾಕೆ ಪಾತ್ರೆಯಲ್ಲಿ ವೈಟ್ ವೈಟ್ ಕಲೆ ಇರುತ್ತೆ? ನೀವು ಎಲ್ಲ ನೋಡಿದೀರಾ ಮನೇಲಿ ಯಾವಾಗ್ಲೂ ಪಾತ್ರೆ ತೊಳೆದಿಟ್ಟು ಒರೆಸ್ತಾ ಇದ್ರೆ ಇದೇ ತರ ವೈಟ್ ವೈಟ್ ಕಲೆಗಳು ಕಾಣಿಸುತ್ತೆ. ಅದ್ ಯಾಕೆ ಅಂತ ಹೇಳ್ತೀನಿ. ಆದ್ರೆ ಮೊದ್ಲು ಇಲ್ಲಿ ಬನ್ನಿ, ಈಗ ನಿಮ್ಗೆ ತೋರಿಸ್ತೀನಿ. ಒಂದು ಇಂಟ್ರೆಸ್ಟಿಂಗ್ ಥಿಂಗ್. ಇಲ್ಲಿ ಬನ್ನಿ ಎಲ್ರು. ಇಡ್ಲಿ ಅಂತ ತಿನ್ನೋಣ, ಸೈಡಲ್ಲಿ ಇಡ್ತೀನಿ. ಈಗ ನಾವು ನೀರನ್ನ ಏನ್ ಮಾಡಿದೀವಿ? ಬಾಯ್ಲ್ ಮಾಡಿದೀವಿ. ಕಾರ್ತಿಕ್ ಇಲ್ಲಿ ನೋಡು, ಏನಾಗಿದೆ ಇಲ್ಲಿ? ಅದೆಲ್ಲ ವೈಟ್ ವೈಟ್ ಏನೇನೋ ಇದೆ. ಹಾ, ಇದೇನ್ ಗೊತ್ತಾ? ಇದು ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಸಾಲ್ಟ್. ಈ ನೀರನ್ನ ನಾವು ಗಡಸು ನೀರು ಅಥವಾ ಹಾರ್ಡ್ ವಾಟರ್ ಅಂತ ಹೇಳ್ತೀವಿ. ಸೊ ನೀವು ಈ ನೀರಲ್ಲಿ ಏನಾದ್ರೂ ನೀವು ಸ್ನಾನ ಮಾಡಿದಾಗ ಜಾಸ್ತಿ ನೊರೆ ಬರುತ್ತಾ? ಇಲ್ಲ, ಯಾಕೆಂದ್ರೆ ಇದು ಗಡಸು ನೀರು ಅಥವಾ ಹಾರ್ಡ್ ವಾಟರ್ ಅಂತ ಹೇಳ್ತೀವಿ. ಇದು ಹಾರ್ಡ್ ವಾಟರ್ ಆಯ್ತಲ್ವಾ. ನಮ್ಗೆ ಸಾಫ್ಟ್ ವಾಟರ್ ಅಂತ ಇದೆ, ಅಂದ್ರೆ ಸಾಫ್ಟ್ ಆಗಿದೆ ಅಂತ ಅಲ್ಲ ಅದು, ಆಯ್ತಾ? ಸೊ ನೀವು ಅದ್ರಲ್ಲಿ ಕೈ ತೊಳ್ಕೊಂಡ್ರೆ ಏನಾಗುತ್ತೆ? ಚೆನ್ನಾಗಿ ನೊರೆ ಬರುತ್ತೆ, ಸರಿನಾ? ಸೊ ಅದ್ ಯಾಕಾಯ್ತು ಅಂತ ನಾನು ನಿಮ್ಗೆ ಮುಂದಿನ ಸಲ ನಾನು ನಿಮ್ಗೆ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ, ಸರಿನಾ? ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಎಲ್ಲಿಂದ ಬಂತು? ನಾನು ಅದನ್ನ ನಿಮ್ಗೆ ಮುಂದಿನ ಸಲ ಸಿಕ್ಕಿದಾಗ ಹೇಳ್ತೀನಿ. ಈಗ ಇಡ್ಲಿ ರೆಡಿ ಆಗಿದೆ, ಅದು ಆರೋ ಮೊದಲು ಬೇಗ ಸಾಂಬಾರ್ ಮಾಡಿ ನಾವೆಲ್ಲ ತಿನ್ನೋಣ, ಸರಿನಾ? ಓಕೆ.
ಶೂನ್ಯದಿಂದ ಸಂಪತ್ತನ್ನು ಸೃಷ್ಟಿಸುವ ಕಲ್ಪನೆಯು ಕಾಲದ ಆರಂಭದಿಂದಲೂ ಜೀವಿಗಳನ್ನು ಪುಳಕಗೊಳಿಸಿದೆ ಮತ್ತು ಇತಿಹಾಸದ ಪುಟಗಳಲ್ಲಿ ವಿಜ್ಞಾನದ ನಾಂದಿಯಿಂದಾಗಿ ಹಲವಾರು ವಿಧದಲ್ಲಿ ಪರೀಕ್ಷಿಸಲ್ಪಟ್ಟಿದೆ. ಈ ನಿಟ್ಟಿನಲ್ಲಿ ವಿನಮ್ರ ಕಡಲೆಕಾಯಿ ಬೆಣ್ಣೆ ಅಂದರೆ ಪೀನಟ್ ಬಟರ್ನಿಂದ ವಿಶ್ವದ ಅತ್ಯಂತ ಅಮೂಲ್ಯ ಮತ್ತು ಬೆಲೆಬಾಳುವ ವಸ್ತುವಾದ ವಜ್ರಗಳನ್ನು ಉತ್ಪಾದಿಸುವ ಪರಿಕಲ್ಪನೆಯು ಅತ್ಯಂತ ಅದ್ಭುತ ಆಲೋಚನೆಯಾಗಿದೆ. ವಜ್ರ ಹೇಗೆ ನಿರ್ಮಾಣಗೊಳ್ಳುತ್ತದೆ? 2200 ಡಿಗ್ರಿ ಸೆಲ್ಸಿಯಸ್ಗೂ ಅಧಿಕ ತಾಪಮಾನ ಹೊಂದಿರುವ ಹಾಗೂ ನಮ್ಮ ವಾತಾವರಣದ ಒತ್ತಡಕ್ಕಿಂತ 1.3 ಮಿಲಿಯನ್ ಪಟ್ಟು ಹೆಚ್ಚು ಒತ್ತಡ ಹೊಂದಿರುವ ಭೂಮೇಲ್ಮೈನ ಕೆಳಗಿರುವ ಇಂಗಾಲದಿಂದ. ಅಂದರೆ ವಿಜ್ಞಾನಿಗಳು ಈಗಾಗಲೇ ನೈಸರ್ಗಿಕ ಪ್ರಕ್ರಿಯೆಯನ್ನು ಮರುಸೃಷ್ಟಿಸುವ ಮೂಲಕ ಸಂಶ್ಲೇಷಿತ ವಜ್ರಗಳನ್ನು ರಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ತೊಡಕು ಮುಕ್ತ ಶಿಲೆಗಳನ್ನು ನಿರ್ಮಿಸಲು ಕೆಲವೇ ದಿನಗಳು ಸಾಕಾದರೂ ಈ ವಜ್ರಗಳು ನೈಜವಲ್ಲ. ಜರ್ಮನಿಯ ಬೇರೆಸ್ಟಿಸ್ ಜಿಯೋ ಇನ್ಸ್ಟಿಟ್ಯೂಟ್ನ ಡಾನ್ ಫ್ರಾಸ್ಟಾ ಈ ಮರುಸೃಷ್ಟಿಯ ಹಾದಿಯನ್ನೇ ಬಳಸಿ ಅಸಾಂಪ್ರದಾಯಿಕ ಮೂಲದಿಂದ ವಜ್ರ ಸೃಷ್ಟಿ ಪ್ರಕ್ರಿಯೆಯನ್ನು ಅನುಕರಿಸಲು ಪ್ರಯತ್ನಿಸಿದರು. ಅವರ ಈ ಮರುನಿರ್ಮಾಣ ಕ್ರಿಯೆಗೆ ಬಳಕೆಯಾದ ವಸ್ತುವೇ ಕಡಲೆಕಾಯಿ ಬೆಣ್ಣೆ. ಈ ರುಚಿಕರ ಖಾದ್ಯವು ಇಂಗಾಲವನ್ನು ಒದಗಿಸುವುದರಿಂದ ಸೂಕ್ತವಾದ ಶಾಖ ಮತ್ತು ಒತ್ತಡದ ಮಟ್ಟಗಳಿಗೆ ಅದನ್ನೊಡ್ಡಿದರೆ ಪೀನಟ್ ಬಟರ್ ಸ್ಫಟಿಕೀಕರಿಸಿದ ವಜ್ರವಾಗಿ ಬದಲಾಗುತ್ತದೆ. ಈ ಪ್ರಕ್ರಿಯೆಯ ಮೂಲಕ 3 ಮಿಲಿಮೀಟರ್ ವಜ್ರ ಉತ್ಪಾದಿಸಲು 3 ವಾರಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು 0.25 ಕ್ಯಾರೆಟ್ ವಜ್ರದ ಒಂದು ಸುತ್ತಿಗಿಂತ ಅದು ಚಿಕ್ಕದಾಗಿರುತ್ತದೆ. ಕಡಲೆಕಾಯಿ ಬೆಣ್ಣೆಯಿಂದ ಉತ್ಪತ್ತಿಯಾಗುವ ವಜ್ರವು ಕೆಸರು ಬಣ್ಣದಲ್ಲಿರುತ್ತವೆ ಹಾಗೂ ಉತ್ತಮ ಗುಣಮಟ್ಟದ್ದೇನಾಗಿರುವುದಿಲ್ಲ. ಮತ್ತೇಕೆ ಇಷ್ಟೆಲ್ಲ ವ್ಯರ್ಥ ಪ್ರಯತ್ನ ಎಂದೆಣಿಸಬೇಡಿ. ಭೂಮಿಯ ಅಂತರದಲ್ಲಿ ವಜ್ರದ ರೂಪುಗೊಳ್ಳುವಿಕೆ ಕುರಿತು ಹಲವು ವಿಚಾರಗಳು ಈ ಪ್ರಯತ್ನದಿಂದ ಬೆಳಕಿಗೆ ಬರುತ್ತಿವೆ. ಅಷ್ಟೇ ಅಲ್ಲದೆ ವಜ್ರ ಭೂಮಿಯ ಉತ್ಪನ್ನವೇ ಅಥವಾ ಉಲ್ಕೆಗಳು ಮತ್ತು ಕ್ಷುದ್ರ ಗ್ರಹಗಳು ಧರೆಗಿಳಿಸಿದ ವಸ್ತುಗಳ ಸಂಸ್ಕರಣಾ ರೂಪಗಳೇ ಎಂಬುದರ ಕುರಿತು ಜ್ಞಾನಾರ್ಜನೆಗೆ ಈ ಅಧ್ಯಯನವು ಸಹಕರಿಸಬಹುದೆಂದು ಫ್ರಾಸ್ಟಾ ನಂಬಿದ್ದಾರೆ.
ವೀಕ್ಷಕರೇ, ನೀವೆಲ್ಲರೂ ಕೇಳಿರಬಹುದು ಎಲ್ಲರ ಮನೆ ದೋಸೆ ತೂತು ಅಂತ. ಆದರೆ ಯಾಕೆ ತೂತಿರುತ್ತೆ? ನೀವು ಯೋಚನೆ ಮಾಡಿದ್ದೀರಾ? ಬಿಸಿ ಬಿಸಿ ದೋಸೆ ಮಾಡ್ತಾ ಅದ್ರ ಬಗ್ಗೆ ಯೋಚನೆ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಅದನ್ನು ನಿಮಗೆ ಆನ್ಸರನ್ನು ನಾವು ಹೇಳ್ತೀವಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ನಮಸ್ಕಾರ.